ಯಶ್ ಸರ್ ಮತ್ತು ದರ್ಶನ್ ಸರ್ ಆಲ್ರೆಡಿ ಹೆಲ್ಪ್ ಮಾಡಿದ್ದಾರೆ. ಈಗ ದರ್ಶನ್ ಸರ್ ಹೆಲ್ಪ್ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಅವರ ಫ್ಯಾನ್ ಅಂತ ನೀವು ಕೂಡ ಹೇಳಿದ್ದೀರಾ, ನೀವು ಬಂದಿದ್ದೀರಾ, ನಾವು ಇರ್ತೀವಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್, ಅಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಿರೋ ಬಗ್ಗೆ. ಮೇಡಮ್ ಅದೇ ದರ್ಶನ್ ಸರ್ ನಾನು ಅದನ್ನೇ ಮಾತಾಡಿದಾಗ ಹರೀಶ್ ರಾಯ್ ಸರ್ ಹತ್ರ ಅವರು ಕಣ್ಣಲ್ಲಿ ನೀರನ್ನೇ ಹಾಕ್ಕೊಂಡ್ರು. ಯಾಕೆ ಅಂದರೆ ದರ್ಶನ್ ಸರ್ ನನ್ನ ಭಾಗಕ್ಕೆ ದೇವರು ಅಂತ ಹೇಳಿದ್ರು. ಸೊ ಈ ಥರ ಹಲವಾರು ವಿಷಯಗಳಿಗೆ ಹಲವಾರು ಜನರುಗಳಿಗೆ ದರ್ಶನ್ ಸರ್ ಪ್ರತಿ ದಿವಸ ಆಗಿದ್ದಾರೆ. ಅದನ್ನು ನಾನು ಒಬ್ಬ ಪ್ರತ್ಯಕ್ಷ ಸಾಕ್ಷಿ. ಅದೇ ಥರ ಯಶ್ ಸರ್ ಈ ವಿಷಯಕ್ಕೆ ಆಗಿ ಅವ್ರಿಗೆ ಬೆಂಬಲ ಕೊಟ್ಟು ನಿಂತಿರೋದು ಕೇಳ್ಪಟ್ಟು ತುಂಬಾ ಖುಷಿ ಆಯಿತು. ಇನ್ನು ಬೇರೆಯವ್ರಿಗೆ ಪಾಪ ಈ ವಿಷಯಗಳು ತಲುಪಿಲ್ಲ ಅನಿಸುತ್ತೆ, ಮುಟ್ಟಿಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಇಂಡಸ್ಟ್ರೀಲಿ ತುಂಬ ಧಾರಾಳ ಕೈಗಳಿರೋ ಹಲವಾರು ಸೂಪರ್ ಸ್ಟಾರ್ಗಳಿದ್ದಾರೆ. ಅದರಲ್ಲಿ ನನ್ನ ಹೆಸರು ಹೇಳೋದು ಬೇಡ, ನಿಮಗೆ ಗೊತ್ತು ಯಾರ್ಯಾರು ಅಂತ. ಸೊ ಅವ್ರಿಗೆ ವಿಷಯ ತಲುಪಿದ ತಕ್ಷಣ ಡೆಫಿನೆಟ್ಲಿ ಇದಕ್ಕೆ ರಿಯಾಕ್ಟ್ ಆಗಿ ಬಂದು ನಿಂತ್ಕೊತಾರೆ. ಒಂದು ಸ್ಟ್ರಾಂಗ್ ನಂಬಿಕೆ ನನಗಿದೆ. ಸೊ ಆದಷ್ಟು ಬೇಗ ಸರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸರ್, ನಿಮ್ಮ ಫ್ಯಾನ್ ಬೇಸ್ಗೆ ಏನು ಹೇಳ್ತೀರಾ? ಅಂದರೆ ಬಿಗ್ ಬಾಸ್ನಿಂದ ಬಂದಮೇಲೆ ನಿಮಗೆ ನಿಮ್ಮ ನೇರ ಮಾತು ಅದ್ರ ಬಗ್ಗೆ ಎಲ್ಲ ತುಂಬ ಇಷ್ಟಪಟ್ಟಿರೋರು ಇದ್ದಾರೆ. ಸೊ ಅವರಿಗೆಲ್ಲ ಏನಾದರೂ ಅಪೀಲ್ ಮಾಡ್ತೀರಾ, ಹೆಲ್ಪ್ ಮಾಡಿ? ಡೆಫಿನೆಟ್ಲಿ ಮೇಡಮ್, ನಾನು ಅದನ್ನೇ ಯಾವಾಗಲೇ ಹೇಳಿದಾಗ ನನ್ನ ಇಷ್ಟಪಡೋ ಒಂದು ಬಳಗ ಇದೆ. ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಂಡಿಂಗ್ ರೈಸ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೋಸ್ಕರ ಬೇಡ, ಹರೀಶ್ ರಾಯ್ ಸರ್ಗೋಸ್ಕರ ನಿಂತ್ಕೊಳ್ಳೋಣ. ನಾವೆಲ್ಲ ನಮ್ಮ ಒಂದು ಹಿರಿಯ ಕಲಾವಿದನಿಗೆ ಈ ಥರ ಒಂದು ತೊಂದರೆ ಆಗಿದ್ದಾಗ ಇಂಡಸ್ಟ್ರಿ ಆಗಿರೋರು ನಾವು, ಅವ್ರಿಗೊಂದು ಏನೋ ಚಿಕ್ಕ ಪುಟ್ಟದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮ್ಮ ಒಂದು ಸ್ಟ್ರೆಂತ್ನ ತೋರಿಸಿ ಇವತ್ತು ಅವರು ವಾಪಸ್ಸು ಚೆನ್ನಾಗಾಗಿ ಬಂದಾಗ ತಿರ್ಗಾ ಒಂದು ದೊಡ್ಡ ಪರದೆಯಲ್ಲಿ ನೋಡಿ ನಾವು ವಿಜುವಲ್ ಹೊಡೆಯೋ ಸಂದರ್ಭ ನಮಗೂ ಸಿಗಲಿ ಅಂತ ನಾನು ಒಬ್ಬ ಅವ್ರ ಅಭಿಮಾನಿಯಾಗಿ ಕೇಳ್ಕೊತಾ ಇದ್ದೀನಿ ಮೇಡಮ್. ಸರ್, ಫೈನಲಿ ದರ್ಶನ್ ಸರ್ ಮತ್ತೆ ಜೈಲಿಗೆ ಹೋಗಿರುವಂಥದ್ದು, ಅದ್ರ ಬಗ್ಗೆ ಎಷ್ಟು ನೋವಿದೆ ನಿಮಗೆ ಆಸ್ ಎ ಅಭಿಮಾನಿಯಾಗಿ, ಮತ್ತು ಅವರು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರ್ತೀರಾ ನೀವು? ಸೊ ಅದ್ರ ಬಗ್ಗೆ ಮೇಡಮ್, ಇಂಡಸ್ಟ್ರಿಗೆ ಒಂದು ತುಂಬ ದೊಡ್ಡ ಅತಿಯಾದ ಲಾಸ್ ಅಂತಲೇ ಹೇಳ್ಬೋದು ಇದು. ಯಾಕೆಂದರೆ ನಮ್ಮ ಇಂಡಸ್ಟ್ರಿಲಿ ಇರೋದು ಒಂದು ಬೆಳ್ಳಣಿಕೆ ಅಷ್ಟೇ, ಸೂಪರ್ ಸ್ಟಾರ್ಗಳು. ಅದರಲ್ಲಿ ದರ್ಶನ್ ಸರ್ ಒಬ್ಬರು ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಇವತ್ತು ನನಗಿಂತ ಇಂಡಸ್ಟ್ರಿಗೆ ದೊಡ್ಡ ಲಾಸು, ಕರ್ನಾಟಕಕ್ಕೆ ದೊಡ್ಡ ಲಾಸು. ತಪ್ಪು ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಶಿಕ್ಷೆ ಅಂತೂ ಆಗಿದೆ ಸದ್ಯದ ಮಟ್ಟಕ್ಕೆ. ಬಟ್ ಆದರೆ ಇದರಿಂದ ಬೇಗ ಅತಿಯಾಗಿ ತುಂಬ ಆದಷ್ಟು ಬೇಗ ಇದರಿಂದ ಆಚೆ ಬಂದು ತಿರ್ಗಾ ಒಂದು ಒಳ್ಳೊಳ್ಳೆ ಮೂವಿಗಳು ಕೊಟ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ. ನಮ್ಮ ಇಂಡಸ್ಟ್ರಿಗೆ ಅವ್ರು ಬೇಕು. ಸೊ ಆದಷ್ಟು ಬೇಗ ಆಗಿರೋ ಕಳಂಕನೆಲ್ಲ ತೊಳ್ಕೊಂಡು ಅವ್ರು ಆಚೆ ಬಂದು ನಾವು ಹೆಂಗೆ ನೋಡ್ತಿದ್ವೋ ಒಂದು 20 ವರ್ಷದ ಮುಂಚೆ ದರ್ಶನ್ ಸರ್ನ, ಆ ಥರ ನೋಡೋಕ್ಕೆ ಇಷ್ಟಪಡ್ತೀವಿ. ನನಗೆ ಗೊತ್ತಿರೋ ಮಟ್ಟಕ್ಕೆ ಅದು ಏನೋ ಮೇಡಮ್ ತುಂಬಾ ಬದಲಾಗಿದ್ದು ಒಂದು ದರ್ಶನ್ ಸರ್ನ ನಾನು ನೋಡಿದೆ. ತುಂಬಾ ಖುಷಿಯಾಗಿತ್ತು. ಅದೆಲ್ಲ ದೇವ್ರಿಗೆ ಸಹಿಸ್ಕೊಳಕ್ಕಾಗಿಲ್ಲ ಅನಿಸುತ್ತೆ. ಆದಷ್ಟು ಬೇಗ ಆಚೆ ಬರಲಿ ಮೇಡಮ್, ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ.